ಇನ್ನ ಒಂದು ನಿನ್ನೆ ಮನೆಯಿಂದ ಒಂದು ಸುದ್ದಿ ಕೇಳಿ ಹ್ಮ್ ಬರ್ತಾ ಇದೆ. ಕೋರ್ಟ್ ಹ್ಮ್ ಅಲ್ಲಿ ಹ್ಮ್ ಒಂದು ವಿಷಯ ಇದ್ರೆ ಸ್ವಲ್ಪ ವಿಷಯ ಇದ್ರೆ ಕೊಟ್ಬಿಡಿ ಅಂತ ಕೇಳುವಂಥದ್ದು. ಲೈಕ್ ಸೂರ್ಯನ ಕಿರಣಗಳು ನಮ್ಗೆ ಸಿಗ್ತಿಲ್ಲ, ಅದು ನಿಜನಾ ಕೈಗೆಲ್ಲ ಸರ್? ಫಂಗಸ್ ಆಗ್ತಿದೆ, ಹಾ, ಬೆಡ್ಶೀಟ್ ಇಲ್ಲ, ಈ ತರ ಮನೆ ಹ್ಮ್. ಊಟ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ, ಒಂದು ವಿಷಯ ಕೊಟ್ಬಿಡಿ ಅಂತ ಕೇಳಿರೋವಂಥದ್ದು ಅಂತ ಹೇಳ್ಬಿಟ್ಟು ಅಂದ್ರೆ ಐ ಮೀನ್ ಅವ್ರು ಕೇಳಿರೋದು ನಿಜನಾ ಅಂದ್ರೆ ಅದು? ಆ ತರ ಸುದ್ದಿ ಬರ್ತಿದೆ. ಸೊ ಅದ್ರ ಬಗ್ಗೆ ಯಾಕಂತಂದ್ರೆ ನೀವು ನನಗ ನೋಡಿರ್ತೀರ. ಅಂದ್ರೆ ದರ್ಶನ್ ಸರ್ ಅಷ್ಟೊಂದು ವೀಕ್ ಅಲ್ಲ ಅಂತ ಅನ್ಕೊಂತೀನಿ. ಇನ್ ಕೇಸ್ ಅದೇನಾದ್ರು ನಿಜವಾಗ್ಲೂ ಕೇಳ್ಬಿಟ್ಟಿದ್ರೆ ಆಕ್ಚುಲಿ ಅದು ನ್ಯೂಸ್ ನೋಡಿದ ತಕ್ಷಣ ಎಷ್ಟು ಬೇಜಾರಾಯ್ತು ಅಂದ್ರೆ ನಮ್ಗೆ. ಹ್ಮ್ ಸಿ ಈ ಗೊತ್ತಿಲ್ಲ, ಒಂದೊಂದ್ಸಲಿ ನಾಲ್ಕು ಗೋಡೆ ಮಧ್ಯೆ ಇದ್ದಾಗ ಹಂಗ್ ಮಾತಾಡಿದ್ರೂನು ಅಂದ್ರೆ ಅವ್ರಿಗೆ ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ವಲ್ಲ. ಸರ್. ಅದು 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 ಹೆಂಗ್ ಹೇಳಿ ನಾನು ಅದನ್ನ? ಸಾವಿರಾರು ಜನಕ್ಕೆ ಅನ್ನ ಹಾಕಿರುವಂತ ವ್ಯಕ್ತಿ, ಲಕ್ಷಾಂತರ ಜನ ಅವ್ರ ಸಿನಿಮಾಯಿಂದ ಅನ್ನ ತಿಂದಿರೋಂಥ ಕನ್ನಡಿಗರು ನಾವಿದ್ದೀವಿ. ಆ ಮನುಷ್ಯ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿರೋರು ಆ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ಐ ಥಿಂಕ್ ಇದು ನಡಿಬಾರ್ದಿತ್ತು ಸರ್. ಹ್ಮ್ ಸರ್ ಇವ್ರ ತಪ್ಪು ಅವ್ರ ತಪ್ಪು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಜೀವನದಲ್ಲಿ ಇದು ನಡಿಬಾರ್ದಿತ್ತು, ಅಥವಾ ಅಷ್ಟು ಸಹಾಯ ಮಾಡಿರೋಂಥ ವ್ಯಕ್ತಿಗೆ ಆ ಥರ ಆಗ್ಬಾರ್ದಿತ್ತು. ಭಾಳ ಬೇಜಾರಾಯ್ತು, ಅದು ಕೇಳಿ ತುಂಬ ಬೇಜಾರಾಯ್ತು ನನಗೆ. ಏನಂತ ಪ್ರೇ ಮಾಡ್ತೀರ ದೇವರಲ್ಲಿ? ಸರ್ ನಾನು ಹೇಳಿದ್ನಲ್ಲ, ಅವರು ಅಂದರೆ ಐ ಥಿಂಕ್ ನಿರ್ದೋಷಿ ಅಂತ ಅನ್ಸ್ಕೊಂಡು ಅವರು ಬಂದು ನಾರ್ಮಲ್ ಲೈಫ್, ಸರ್ ಈ ಸಿನಿಮಾ ಮಾಡೋದು ಇನ್ನೊಂದು ಮಾಡೋದು ಸೆಕೆಂಡ್ರಿ ಸರ್, ಬಂದು ಆರಾಮಾಗಿರ್ಲಿ ಸರ್, ಅವ್ರ ಫಾರ್ಮ್ ಹೌಸ್ ಎಲ್ಲ ಇದ್ಬಿಡ್ಲಿ ಸರ್, ಪರವಾಗಿಲ್ಲ, ಹ್ಮ್ ಹ್ಮ್ ಆರಾಮಾಗಿ ಅವರು ಇರೋವರೆಗೂ ಚೆನ್ನಾಗಿರ್ಬೇಕು ಸರ್. ಹ್ಮ್ 4 ಜನಕ್ಕೆ ನನಗೆ ಗೆಸ್ಸಿನ ಪ್ರಕಾರ ಏನು ಗೊತ್ತಾ ಸರ್, ಅವ್ರು ಸಿನಿಮಾ ಮಾಡ್ತಾರೋ ಏನು ಮಾಡ್ತಾರೋ ಅಥವಾ ಇನ್ನೊಂದು ಮತ್ತೊಂದು ಎಲ್ಲಿ ಹೋಗ್ತಾರೋ ಬಿಡ್ತಾರೋ, ಅಷ್ಟು ವರ್ಷದಿಂದ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿರೋಂಥ ವ್ಯಕ್ತಿ ಅಥವಾ ಎಷ್ಟು ಜನನ ಎಂಟರ್ಟೈನ್ ಮಾಡಿರೋಂಥ ಆ, ವ್ಯಕ್ತಿ ಆರಾಮಾಗಿ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು ಸರ್ ಅಷ್ಟೇ. ಅಷ್ಟೇ. ಸಿನಿಮಾನಾದ್ರೂ ಮಾಡಲಿ, ಏನಾದರೂ ಮಾಡಲಿ, ಏನಾದರೂ ಲೈಫ್ ಲೀಡ್ ಮಾಡಲಿ, ಈಚೆ ಬಂದಮೇಲೆ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಸರ್. ಹ್ಮ್ ನಾನು ನೋಡಿದ್ದೀನಿ. ಹ್ಮ್ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು, ಹ್ಮ್ ಅಭಿಮಾನಿಗಳ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡು, ಅದಕ್ಕಿಂತ ಇನ್ನೇನು ಸರ್ ಬೇಕು? ಎಲ್ಲ ಲೈಫ್ ನೋಡ್ಬಿಟ್ಟಿದ್ದಾರೆ ಸರ್, ಎಲ್ಲ ಪೀಕ್ ಸಕ್ಸಸ್ ಎಲ್ಲ ನೋಡ್ಬಿಟ್ಟಿದ್ದಾರೆ, ಒಂದ್ ಕಡೆ ಸ್ಟ್ರಗಲಿಂಗು ನೋಡಿದ್ದಾರೆ, ಸ್ಟ್ರಗ್ಲಿಂಗ್ ಸಕ್ಸಸ್ ನೋಡಿ ಎಲ್ಲ ನೋಡಿದ್ದಾರೆ, ನೋಡಿದ್ದಾರೆ. ಕಷ್ಟಗಳನ್ನು ನೋಡಿದ್ದಾರೆ. ಈಚೆ ಬಂದಮೇಲೆ ಆರಾಮಾಗಿರ್ಬೇಕು, ಖುಷಿಯಾಗಿ ನಗ್ನಗ್ತಾ ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್. ನಮಗೆ ಸಿಗ್ತಾರೋ ಇಲ್ವೋ, ಅಭಿಮಾನಿಗಳು ಸಿಗ್ತಾರೋ ಇಲ್ವೋ, ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಜೊತೆ ಆರಾಮಾಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಅಷ್ಟೇ ಸಾಕು. ನನ್ಗಷ್ಟೇ ಸಾಕು ಸರ್. ಹ್ಮ್ ನಾನು ಹೇಳಿದ್ನಲ್ಲ, ಇನ್ ಮಿಕ್ಕಿದ್ದು ಸಿನಿಮಾ ಮಾಡಿ ಅಭಿಮಾನಿಗಳ ಜೊತೆ ಎಲ್ಲ ಓಡಾಡ್ಕೊಂಡಿರೋ ಥರ ಆಗ್ಬಿಟ್ರೆ ಇನ್ನೂ ಬಂಪರ್ ಡಿಸ್ಕೌಂಟು, ಹ್ಮ್ ಬಂಪರ್ ನಮ್ಗದು. ಹ್ಮ್ ಏನೂ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಚೆನ್ನಾಗಿರ್ಬೇಕು, ನಗ್ನಗ್ತಾ ಖುಷಿಯಾಗಿ 4 ಹೊತ್ತು ಊಟ ಮಾಡ್ಕೊಂಡು. ಹ್ಮ್ ಈ ಥರ ಅಂದ್ರೆ ಕೋರ್ಟ್ ಮುಂದೆ ಹೋಗಿ ಈ ಥರ ಇರೋದಕ್ಕಿಂತ ಹ್ಮ್ ಫ್ಯಾಮಿಲಿ ಜೊತೆ ಆರಾಮಾಗಿ ಫಾರ್ಮ್ ಹೌಸ್ ಅಲ್ಲೋ ಇನ್ನೊಂದು ಅವ್ರ ಮನೇಲೋ ನಗ್ನಗ್ತಾ ಮಗನ ಜೊತೆ, ಹ್ಮ್ ವೈಫ್ ಜೊತೆ, ತಮ್ಮನ ಜೊತೆ ಆರಾಮಾಗಿರ್ಬೇಕು. ಅದನ್ನ ನಾನು ಇಲ್ಲಿಂದಲೇ ಪ್ರೇ ಮಾಡ್ಕೊತೀನಿ ದೇವ್ರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.